ನಿಮ್ಮ ಮಂದಿ ಒಂಥರ ಸೈಲೆಂಟ್ ಅದಾರ. ನಮ್ಮ ಮಂದಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ನಮ್ಮ ಲೇಡಿ ಟೈಗರ್ಸ್ ಹೆಂಗಿರ್ಬೇಕು, ನಮ್ಮ ಹುಲಿ ಗರ್ಜನೆ ಆಗಿರ್ಬೇಕು. ಒಂದ್ಸಲ ಜೋರಾಗಿ ಚಪ್ಪಾಳೆ. ಅವ್ರು ಹೆಂಗ್ ಹೊಡ್ಯಾಕತ್ತಾರ ಗೊತ್ತಂತ ಚಪ್ಪಾಳೆನ? ಹೆಂಗ್ ಹೊಡ್ಯಾತಾರ? ಇಲ್ಲ ನಮಗ ರೊಟ್ಟಿ ಬಡದ್ ರೂಢಿ ಆಗೈತಲ್ಲ ಅದಕ್ಕೆ. ರೊಟ್ಟಿ ಹೆಂಗ್ ಮಾಡ್ತಾರ? ರೊಟ್ಟಿ ಟಪು 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 ಅಂತ ಮಾಡ್ತಾರ. ಈಗ ಎಲ್ಲಿ ಮಾಡ್ತೀವಿ ನಾವು ಲಟ್ಟ. ಅವಿ, ನಿಮ್ಮ ಪ್ರಕಾರ ಯಾರು ಹೆಚ್ಚ? ನಮ್ಮ ಪ್ರಕಾರ ಹೆಣ್ಮಕ್ಳು ಹೆಂಗ ನೀವ ಹೆಚ್ಚಂತ ಯಾವ ವಿಷಯದಾಗ ಹೇಳ್ತೀರಿ? ಅದ್ರಾಗ ಹೆಚ್ಚದ್ರಿ ನೀವು? ಈ ನೋಡ, ಈ ಪ್ರಕೃತಿ ಸೌಂದರ್ಯ ಒಂದು ಹೆಣ್ಣು ಎಲ್ಲೈತೆ ಅದು? ಹಸರು ನೋಡಿಲ್ಲಿ ಹಚ್ಚ ಹಸರು. ಆನಂತರ ಈ ಭೂಮಿ ತಾಯಿನೂ ಒಂದು ಹೆಣ್ಣು. ಏ ಹುಲಿ, ಇಲ್ಲಿ ಕಾರ್ಯಕ್ರಮ ನೋಡ್ಲಿ, HD ನೋಡಾಯ್ತ ಅಲ್ಲಿ. ಕಾಂತಾರ ಪಿಕ್ಚರ್ ನೋಡಾತ ನಾ ಟೆಲಿಗ್ರಾಮ್ನಾಗ. ಏ ಅಣ್ಣ ಎಷ್ಟನೇತ? 8ನೇ ತಕ್ಕ ಮೊಬೈಲ್ ಆಂಡ್ರಾಯ್ಡ್. ನಮಗೆ 8ನೇ ತಕ್ಕ ಚಡ್ಡಿನ ಕೊಡಿಸಿದ್ದಿಲ್ಲ. ತಿಳ್ಕೊ, ಇಲ್ಲ ನೀವು ಎಷ್ಟು ಜಗತ್ ಎಷ್ಟು ಫಾರ್ವರ್ಡ್ ಆಗೈತೆ ನೋಡಕ್ಕ. ನೀವು ತಿಳ್ಕೊ, ಇಲ್ಲೇ ಗೊತ್ತಾಗುತ್ತ. ಉಡಾಳ್ ನೀವ್ ಎಷ್ಟು ದೊಡ್ಡ ಶಾನ್ಯಾರ? ಅಂತ ಕೆಲಸ ಮಾಡಂಗಿಲ್ಲಪ್ಪ. ಯಾವತ್ತಿದ್ರು ನಾವು ಲೆಕ್ಕ 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 ನೋಡ್ತಿರ್ತೀವಿ. 30,000 ರೂಪಾಯಿ ಕೊಟ್ಟು ಫೋನ್ ತಗೊಂಡು ಇನ್ಸ್ಟಾಗ್ರಾಮ್ನಾಗ ಫಿಲ್ಟರ್ ಹಾಕಿ ಫೋಟೋ ತಗೊಂಡು ನೋಡ್ಬೇಕು. ಇವ್ರದ್ದು ಅರಬಾಟಣ 6 ಲಕ್ಷ ರೂಪಾಯಿ ಬರೀ ಟ್ಯಾಕ್ಟ್ರಿ ಕೊಟ್ಟು ಹೊಲ್ಲಾಗ ಅಡ್ಡಾಡ್ಸಿರ್ತೀವಿ ನಾವು. ಏನಿಲ್ಲ, ಆ ಫಿಲ್ಟರ್ ಫೋಟೋ ನೋಡೇ ನೀವು ಹೆಣ್ಣು ಕೇಳಕ್ ಬರ್ತೀರಿ. ನೀವು ಹಚ್ಕೊಳ್ಳೋ ಲಿಪ್ಟಿಕ್ ಬರೀ ನಮ್ಮ ರೈತರ ಬಾರ್ಕೋಲ್ ಕಿಮ್ಮತ್ತಿಲ್ಲದ. ಎಟ್ಟ ಮಾತಾಡ್ತಾರ ಕಾಕ. ನಮ್ಮ ಮೇಕಪ್ ಸೆಟ್ಟಿಗೆ ಸಾವಿರಾರು ಸಾವಿರ ಲಕ್ಷ ಲಕ್ಷ ಬೀಳುತ್ತ ಗೊತ್ತಿತ್ತೇನ? ಅವಿ ಈ ಲಿಪ್ಟಿಕ್ 2,000. ಒಂದ್ ಮಾತು ಹೇಳ್ತೀನಿ ಕೇಳು. ನೀ ಲಕ್ಷದರ ಹಚ್ಕೋ, 2 ಲಕ್ಷದರ ಹಚ್ಕೋ. ಈ ವಯಸ್ಸು ಅನ್ನೋದು 30ಕ್ಕೆ ಮುಪ್ಪಾಗಬೇಕು. ಮಕ ಎಲ್ಲ ಜೋತ ಬೀಳಬೇಕು. ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ. ಇಲ್ಲಿ ಚಂದ ಇರ್ಬೇಕು. ಅದೇನು ಕಾಣುತ್ತ? ಇದು ಚಂದ ಇದ್ರೆ ಸತ್ತ ಮ್ಯಾಗೂ ನೆನಪಿರ್ತೀವಿ ನಾವು ಎಲ್ಲ. ಹೌದು, ಓಕೆ. ಒಂದು ಗಂಟೆ ಸರ ಕುರುಡಿನ ಕುಂಟಿನ ಮದುವೆ ಆದ ತೋರ್ಸ್. ನೀವು ಒಬ್ಬರ ಚಂದ ನಾಕಿರನ ಅದು ಬಿಡ್ರಿ. ಎಲ್ಲ ಸುದ್ದಿದ್ದಾರನು ಲಗ್ನ ಆಗಲಿವ್ರು ನೌಕರಿದಾರಿಗೆ ಬೆನ್ನ ಹಚ್ಚಾರು ಕಾಕ. ಹೌದು, ಹೆಣ್ಣು ಕೇಳಕ್ ಹೋಗ್ಬೇಕು. ಮೊದಲಿಗೆ ಹೇಳೋದು ಹೊಲ ಎಟ್ಟೈತಿ? 8 ಎಕರೆ. ಅವ್ವ ಪದಾರ ಸತ್ತಾರ ಅವ್ರು ಹೋಗಿರ್ಬೇಕು. ನೋಡಿಲ್ಲ ಹೌದನ? ಇರುತ್ತಲೆ ಕಳಿಸೋರಿ ಇವ್ರು. ಅವೇ ಒಂದು ಮಾತು ಹೇಳ್ತೀನಿ ಕೇಳ. ನೀ ಯಾರನ್ನ ಲಗ್ನಕ್ಕೆ? ನೌಕರಿದವ್ರು. ಯಾಕ? 1 ಲಕ್ಷ ಪಗಾರ ಇರುತ್ತ, ಕುಂದರಿಸಿ ಕೂಳಾಗ್ತಾನ. ನಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಯಾರು ತಪ್ಪು ತಿಳ್ಕೊಬೇಡ್ರಿ. ಅವ ಇಲ್ಲಿದ್ದಾರ ನೀವು ನೌಕರಿದಾರನ ಲಗ್ನ ಕಕ್ಕ, ನನಗೆ ಸಂತೋಷ ಐತಿ. ಅದು ನಿಮ್ಮ ವೈಯಕ್ತಿಕ ವಿಚಾರ. ನೀವು 2 ಲಕ್ಷ ಇದ್ದವನಾರ ಮದುವ್ಯಾರಿ, 3 ಲಕ್ಷ ಇದ್ದವನಾರ ಮದುವ್ಯಾರಿ. ದುನಿಯಾ ಕರ್ನಾಟಕದಾಗ 8 ಮಂದಿ ನೌಕರಿ ಅದಾವಲ್ಲ ನಮ್ಮ ಕರ್ನಾಟಕ ಸರ್ಕಾರದಾಗ. ಯಾವ ಹುದ್ದೆದಾಗ ಇದ್ದಾರನು ಮದುವ್ಯಾರಿ. ನಾ ಬ್ಯಾಡ ಅನ್ನೋದಿಲ್ಲ. ಆದ್ರ ತಂದೆ ತಾಯಿ ಮಕ್ಕಳು ಆಗಿದ್ದ ಕರೆ. ಆದ್ರೆ ನಮ್ಮ ರೈತ ಬೆಳೆದಿದ್ದ ಅನ್ನ ಒಟ್ಟ ತಿನ್ನಬೇಡ್ರಿ. ಹೌದಲ್ಲ ಕಕ್ಕ? ಯಾರು ನಾವು ರೊಕ್ಕ ನೌಕರಿದಾನ ಲಗ್ನ ಆಗಿರ ಅಂದ್ರೆ ರೊಕ್ಕ ತಿಂದ ಜೀವನ ಮಾಡ್ಬೇಕು ನೀವು. ನಾವು ರೊಕ್ಕ ಕೊಟ್ಟು ಅಲ್ಲೇ ತಿಳ್ಕೋವಿ. ನಿನ್ನ ಗಂಡಗ 1 ಲಕ್ಷ ಇದ್ರೇನು 2 ಲಕ್ಷ ಇದ್ರೇನು 3 10 ತಿಂದು ಭೂಮಿ ಮೇಲೆ ಬದುಕಬೇಕಂದ್ರೆ ರೈತರು ಬೆಳೆದಿದ್ದ ಅನ್ನನ ತಿನ್ನಬೇಕು. ನೀವು ನೆನಪಿರ್ಲಿ ಅದು ತಲೆಯಾಗ. ನೀ ಬೇಕಾದಂದ್ರೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ನಿನ್ನ ಗಂಡ ಇನ್ನೊಬ್ಬ ಸೆಲ್ಯೂಟ್ ಹೊಡೆದ 1 ಲಕ್ಷ ರೂಪಾಯಿ ಪಗಾರ ತರ್ತಾನ. ನಮ್ಮ ರೈತ ಬೇಂಗಿಡದ ನೆಳ್ಳಿ ಕುಂತು 1000 ಮಂದಿ ಕೆಲಸ ಕೊಟ್ಟ ರಾಜಾರೋಷವಾಗಿ ಊರಾಗಿ ಮೆರಿತಿರ್ತಾನ. ಅಕ್ಕ ನೀ ಯಾರಿಗೆ ಕೊಡ್ತೀನಿ ನನಗ? ಒಮ್ಮೆ ಇಲ್ಲಿ ಗುಡುಗಿಂದ ಅಂದ್ರೆ ಇಡೀ ದಿಲ್ಲಿನ ನಡಗತ್ತ. ಅಟ್ಟ ಪವರ್ ನಮ್ಮ ರೈತರಿಗೆ ಐತಿ. ರೈತರ ತಾಕತ್ತ ಇಡೀ ಜಗತ್ತಿಗೆ ಗೊತ್ತ. ಈಗ ನಿಮ್ಮ ಪ್ರಕಾರ ಪ್ರಕೃತಿ ಒಂದು ಹೆಣ್ಣು, ಭೂಮಿ ತಾಯಿನೂ ಒಂದು ಹೆಣ್ಣು. ಹಿಂಗಾಗಿ ನೀವು ಹೆಚ್ಚು ಒಪ್ಕೊಳ್ಳುವಂತ ಮಾತು. ನಮ್ಮ ಹೆಣ್ಮಕ್ಳು ಹೆಚ್ಚು. ಹ್ಞೂ ಅನ್ನಲ್ಲ ರೇಲಿಲ್ಲ. ಈ ಭೂಮಿ ತಾಯಿ ಒಂದು ಹೆಣ್ಣು. ಈ 10 ಹಸರು ಹಿಂಗ್ ಹೊಳಿಬೇಕಂದ್ರ ಅವಿ ಮ್ಯಾಗೆದ್ದ ವರ್ಣನು ನಮ್ಮ ಅಪ್ಪ ಮಳೆರಾಯ್ ತೆಳಗಿಳದು ಬರ್ಬೇಕವ ಅಂದಾಗ ನಿಮ್ಮ ಅವ್ ನಾಟ ನಡೀತಿದೆ. ಕೇಳಲ್ಲ, ನಾ ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ. ನಿಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಕೂತಿರ್ತಾರ? ನಮ್ಮ ಅಪ್ಪನ ತಲೆ ಮ್ಯಾಗ ಯಾರು? ಶಿವಪ್ಪನ ತಲೆ ಮ್ಯಾಗ ಯಾರು ಕೂತಿರ್ತಾರ? ನಮ್ಮ ತಾಯಿ ಕೂತಿರ್ತಾಳ. ಅಂದ್ರ ನಮ್ಮ ಶಿವಪ್ಪನ ತಲೆ ಮ್ಯಾಗ ನಿಮ್ಮ ಅವ್ ಕೂತಾಳ ಅಂದ್ರೆ ನೀವ ಹೆಚ್ಚ. ಗಂಗಾ ತಾಯಿ ಹೂ ಮತ್ ನಾವೇ ಹೆಚ್ಚ. ಅವಿ ಆ ಗಂಗೋಣ ಮ್ಯಾಗ ಚಂದಪ್ಪ ಮಾಮ ಅದಾನ ನೆನಪಿರ್ಲೆ. ನಿಮ್ಮ ಚಂದಪ್ಪನ ಮೇಲೆ ನಮ್ಮವ್ ಹಾಯ್ದು ಬರ್ತಾಳ. ನಿಮ್ಮವ್ ಹಾದು ಬರ್ಬೇಕಾರ ಮ್ಯಾಗಿಂದ ಬರೋ ಗಂಗಾ ಅನ್ನೋಲ್ಲ ಅದಕ್ಕೆ ಮಳೆಯಪ್ಪನ ಹತ್ತಾರ. ನೀ ಏನೇ ಹೇಳು, 9 ತಿಂಗಳು ಹೆತ್ತು ಹೊತ್ತು ಸಾಕಿದಕ್ಕೆ ಯಾರು? ನಮ್ಮ ಹೆಣ್ಮಕ್ಳು. ಒಪ್ಕೊಳ್ಳುವಂತ ಮಾತನ. ಹಡದ ತಾಯಿ ಒಂದು ಹೆಣ್ಣು, ತುತ್ತು ಮಾಡಿ ಉಣಿಸಿದಕ್ಕೆ ಒಂದು ಹೆಣ್ಣು. ನಾಳೆ ನಮಗ ಬಾಳ ಸಂಗಾತಿಯಾಗಿ ಬರುವಂತಕ್ಕಿನೂ ಒಂದು ಹೆಣ್ಣು. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಜೋಪಾನ ಮಾಡಿರ್ತಕ್ಕಂಥದ್ದು ಒಂದು ಹೆಣ್ಣು. ಹಿಂಗಾಗಿ ನಿಮ್ಮ ಪ್ರಕಾರ ಹೆಣ್ಣು ಹೆಚ್ಚು. ಅವಿ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ? ಹೌದಲ್ಲವಿ ಅಣ್ಣ, ನಾ ಏನಾರು ತಪ್ಪು ಮಾತಾಡಿದ್ರೆ ನೀವೇ ಹೇಳ್ರಿ.
ಏ ಅವಿ ನೋಡು ನಮ್ಮವ್ವ ಬಗಲ ಕುದಿಸ್ಕೊಂಡು ಇಡೀ ಊರು- ಜಗತ್ತು ತೋರಿಸ್ತಾಳ. ಅವೇ ನಿಮ್ಮವ್ವ ಬಗಲ ಕುಂದ್ರಸ್ಕೊಂಡು ಓಣಿ ತೋರಿಸಿದ್ರೆ ನಮ್ಮ ಅಪ್ಪ ಹೆಗಲ ಮ್ಯಾಗ ಕುಂದ್ರಸ್ಕೊಂಡು ಇಡೀ ಪ್ರಪಂಚನ ತೋರಿಸ್ತಾನ ಮಗಗ, ನೆನಪಿರ್ಲಿ ಅದು. ನೀನು ಹೋಗುವಾಗ ಏನ್ ತಗೊಂಡ್ ಹೋಗ್ತೀಯ? ಹೋಗುವಾಗ ಏನ್ ತಗೊಂಡ್ ಹೋಗ್ತೀವಿ? ಎಲ್ಲ ಏನ್ ಇಲ್ಲೇ ತಗೊಂಡ್ ಬಿಟ್ಟು ಹೋಗ್ತೀವಿ. ಹೋಗ್ತಿ? ಈ ನಮ್ಮನೆ ದುಡಿದು ಹೆಸರು ಮಾಡಿಬಿಟ್ಟಿದ್ದು ಏನಿಲ್ಲ. ಪೈಸಾ ಪೈಸಾ. ಏ ಅವಿ ಲಕ್ಷ್ಮಿ ಆ, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಹಾ, ರೊಕ್ಕ 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 ಅದಕ್ಕ ಲಕ್ಷ್ಮೀನ ಅಂತಾರ, ನಾರಾಯಣ ಅನ್ನೋದಿಲ್ಲ. ಅನ್ನೋದಲ್ಲ ಅನ್ನೋದಲ್ಲ. ಲಕ್ಷ್ಮಿ ಪಾಯಿಂಟ್ ಹೆಣ್ಣು. ಕಾಕ. ಹೆಣ್ಣು ಲಕ್ಷ್ಮಿ. ಹಾ, ಈ ನಿಮ್ಮವ್ ನಾಟ ಜಗತ್ತಿನ್ಯಾಗ ನಡಿಬೇಕು. ಆ ಲಕ್ಷ್ಮಿ ಅನ್ನೋ ಹೆಸರು ಗೀಟ್ಬೇಕಂದ್ರ ಆ ನೋಟ್ನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು. ಅವಿ ಅಂದಾಗ ನಿಮ್ಮವ್ ನಾಟ ನಡಿದೈತಿ. ಹಾ ಸರಿ ಅವಿ ಇಲ್ಲ ಅಂದ್ರೆ ನೀನು ಸುರೇಶನ ಗತೆ ಹೋಗಿ ನೋಡಿ. ನೋಡು, ನೀ ಏನೇ ಹೇಳಕರೆ ಆದ್ರೆ ನಮ್ಮ ಹೆಣ್ಣು ಇರ್ಲೇಬೇಕು. ಒಂದು ನಾವು ಏನೋ ಒಂದು ಸಾಧನೆ ಮಾಡ್ಬೇಕು. ನಾವು ದುಡ್ದು ಹಾಕ್ಲಿಕ್ರಿ ಏನ್ ತಿಂತೀರಿ? ಆ ಮಾಡಿ ಹಾಕ್ಲಿಕ್ರಿ ಏನ್ ತಿಂತೀರಿ? ಹಂಗ ಹೇಳ. ನೀ ಮಾಡಿ ಹಾಕ್ಲಿಕ್ಕೆ ನಾ ತಿನ್ನೋದಿಲ್ಲ. ನಾನಾ ದುಡ್ಡು ತಂದು ಹಾಕ್ಲಿ, ನೀ ಏನ ಮಾಡಿ ಹಾಕ್ತಿ ಒಬ್ಬೊಬ್ಬನಿ? ಅಕ್ಕ ಹೊಲ್ದಾಗ ಬೆವರು ಸುರಿಸಿ ಕಸ ತೆಗಿತೀವಿ. ಕಸ ತೆಗ್ದು. ಹೌದ್, ಮತ್ತೆ ಬೆವರು ಬರ್ಲಂಗಿಲ್ಲ. ಬಿಸಿಲಾಗ ನಾ ಒಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೇನ? ಹಾ. ಅವಿ ನಮ್ಮ ರೈತರಿಗೆ ಭಾಳ ಇಂಪಾರ್ಟೆಂಟ್ ಯಾವ್ದು ಬೇಕು? ಅಯ್ಯ, ಇದು ನಮ್ಮ ಗಂಗಾ ತಾಯಿ ಬಿಡ್ತಾ ಇದು ನೀರ್ ಬೇಕು. ಅವಿ ಬೀಜ ಗೊಬ್ಬರ ಇಲ್ಲ ಹಂಗಲ್ಲ ಅಕ್ಕ, ನೀರ್ ಬೇಕು. ನೀರ್ ಹಾ. ಅದಕ್ಕೂ ನಮ್ಮ ರೈತಗೆ ಭಾಳ ಆಪ್ತ ಮಿತ್ರ ಯಾವ್ದು? ಅಕ್ಕ ಎತ್ಕೊಳಕ್ಕ. ಇದಾಗ ಗೊತ್ತಿಲ್ಲ, ಬ್ಯಾವ್ರು ಹರಿಸ್ತಾರತ್ತವ್ರು. ಎತ್ಕೊಳ್ಳ. ಬ್ಯಾವ್ರು ಹರಿಸೋರು ಅಲ್ಲಿ ಇವ್ರು ಹೊಳ್ಯಾಗ ಮೀನ ಹಿಡಿಯೋರು ಇವ್ರು. ಅವಿ ಎತ್ತು ಎತ್ತಬೇಕು. ಎತ್ತಬೇಕ? ಇಲ್ಲ, ಹೊರಿಬೇಕು. ಹೋರಿ ರಗಡದವಿಲ್ಲ ಅದನ್ನ ಏಯ್, ನೋಡ ಹೆಂಗದ. ನಾ ಡ್ರೈವರ. ತಡಿ. ಅದಕ್ಕ ಕನ್ನಡ ಸಾಲಿ ಬಾಗಿಲ ಹಾಕ್ಯಾವ್ಲಿ. ತಮ್ಮೆಲ್ರಿಗೂ ಒಂದು ವಿನಂತಿಯನ್ನ ನಮ್ಮ ಕಾರ್ಯಕ್ರಮ ಮೂಲಕ ದಯವಿಟ್ಟು ತಾವೆಲ್ಲರೂ ಈಗ ನೋಡತ್ತೀರಿ. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಒಳಗೆ ನಮ್ಮ ಜಾನಪದ ಲೋಕದ ನಮ್ಮ ಮಾಳು ಮಾಮ ಅವರು ಪಾರ್ಟಿಸಿಪೇಟ್ ಮಾಡ್ಯಾರ. ನಮಗೆ ಭಾಳ ಹೆಮ್ಮೆ ವಿಚಾರ. ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ಮಾಳು ಮಾಮಗ ತಾವೆಲ್ಲರೂ ವೋಟ್ ಮಾಡ್ರಿ. ನಮ್ಮ ಮಾಳು ಮಾಮನ ಗೆಲ್ಲಿಸುವಂಥ ಶಕ್ತಿ ನಿಮ್ಮದಾಗಲಿ. ಹಾ. ಯಾಕಂದ್ರೆ ಮಾಳು ಮಾಮ ಹೋದಟ್ಟ ನಮಗೆ ಹೋದಟ್ಟು ಖುಷಿ ಆಗೈತಿ. ಅವ ಗೆದ್ರೆ ನಾವು ಗೆದ್ದಂಗನ. ಯಾಕಂದ್ರೆ ಎಲ್ಲ ಕಲಾವಿದರು ಒಂದ ಬಳ್ಳಿ ಹೂವಿದ್ದಂಗ ನಾವು. ಯಾವುದೂ ಹೆಚ್ಚಿಲ್ಲ, ಯಾವುದೂ ಕಮ್ಮಿಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನ, ತಾವೆಲ್ಲರೂ ನಮ್ಮ ಮಾಳು ಮಾಮಗ ವೋಟ್ ಮಾಡ್ರಿ. ಈ ಸರ ಬಿಗ್ ಬಾಸ್ 12 ನಮ್ಮ ಮಾಮ ಗೆಲ್ತಾನ ಅನ್ನೋ ಕಾನ್ಫಿಡೆಂಟ್ ನಮಗೋಯ್ತಿ. ಏನು ತಿಂಡಿಲ್ಲ ಆಡ್ತಾನೋ ಅಣ್ಣ. ಆದ್ರೂ ಹಂಗ ಇನ್ನೂ ಒಂದು ವಿಚಾರ ಇರಲಿ. ಇನ್ನೂ ಒಂದು ಉತ್ತರ ಕರ್ನಾಟಕದ ಪ್ರತಿಭೆ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಲ್ಲಮ್ಮಣ್ಣು ಒಬ್ಬಕ್ಕೆ ಆಯಿ ಅದಳ. ದಯವಿಟ್ಟು ಆಕೆಗೂ ಸಪೋರ್ಟ್ ಮಾಡ್ರಿನ. ಇವರಿಬ್ಬರಿಗೆ ವೋಟ್ ಮಾಡುವಂತ ಕೆಲಸ ನಿಮ್ದಲ್ಲಿ. ನಾಳೆ ಗೆದ್ದ ಬಂದಿಂದ ಮಾಮ ನೀವು ಊರಿಗೆ ಕರ್ಕೊಂಬರೋ ಕೆಲಸ ನಾ ಮಾಡ್ತೀನಿ. ಅಲ್ಲ, ನಾ ಯಾವಾಗ ಹೋಗ್ತೀನಿ? ಏ ಅವಿ ನೀ ಯಾವಾಗ ಗಂಡ ಕರೆಕ್ಟ್ 6 ರೊಟ್ಟಿ 3 ಮಾಡಿ ಹಾಕ್ತಿ ಅವತ್ತು ಹಾಕಿನಿ ಬಿಗ್ ಬಾಸ್ಗೆ. ಮಾಡ್ತಾಳ ನಮ್ಮ ತಂಗಿ. ಮಕ ನೋಡ ತೂತು ದ್ವಾಸೆ ಆಗ್ಯಾದ. ಹಾಗೇನೆ ನನ್ನ